ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಡಿಸೆಂಬರ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಭರಣಿ ನಕ್ಷತ್ರ, ಸಿದ್ಧಯೋಗ, ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ಆಧ್ಯಾತ್ಮಿಕ ಬಂಧುಗಳಿಗೆ, ನನ್ನ ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ನಿಜ ಹೇಳ್ಬೇಕಂದ್ರೆ ಇದು ಹೊಸ ವರ್ಷ ಅಂದ್ರೆ ವೈಕುಂಠ ಏಕಾದಶಿಯ ಶುಭಾಶಯ. ನನ್ನ ಭಗವಂತ ವಿಷ್ಣು ಸ್ಥಿತಕಾರಕ ನಿದ್ರೆಯಿಂದ ಏಳತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಎಲ್ಲ ಆಲಯಗಳಲ್ಲೂ ವಿಶೇಷವಾಗಿ ಉತ್ತರದ ಬಾಗಿಲಿನಿಂದ ಪ್ರವೇಶ ಅನ್ನತಕ್ಕಂಥ ಒಂದು ನಿಯಮ ಮಾಡಿಟ್ಟಿದ್ದಾರೆ. ಇದು ಹೊಸ ವರ್ಷ. ಎಲ್ಲೋ ಹೋಗ್ತೀರಿ, ಎಲ್ಲೋ ತೇಲಾಡ್ತೀರಿ, ಎಲ್ಲೋ ಮತ್ತು ಅಂತೀರಿ. ಇವತ್ತು ಹೋಗಿ ಯಾವ್ದಾವುದೋ ನಶೆ, ಯಾವ್ದಾವುದೋ ಪಾರ್ಟಿ, ಯಾವ್ದಾವುದೋ ಅದೊಂದು ಅರ್ಧ ಗಂಟೆ ಇರಲಿ ಮಕ್ಕಳೇ. ಎಲ್ಲ ಉತ್ತಮನ ತುಂಟುತನ ಅರ್ಧ ಗಂಟೆ ಇಟ್ಕೋಬೇಕು. ಬೇಜಾರು ಮಾಡ್ಕೋಬೇಡಿ. ಈ ವೈಕುಂಠ ಏಕಾದಶಿಯ ದಿನವೇ ಹೇಳ್ತಿದ್ದೇನೆ, ಮನುಷ್ಯನಿಗೆ ನಮ್ಮ ಜನ್ಮ ಏನು ಗೊತ್ತಾ? ಕರ್ಮಭೂಮಿ, ಪುಣ್ಯಭೂಮಿ, ದೇವಭೂಮಿ. ಇದು ಇಲ್ಲಿ ಮಾತ್ರವೇ ದೇವತಾ ಕಾರ್ಯ ಮಾಡಕ್ಕಾಗೋದು, ಇಲ್ಲಿ ಮಾತ್ರವೇ ಪುಣ್ಯ ಮಾಡ್ಲಿಕ್ಕಾಗೋದು, ಇಲ್ಲಿ ಮಾತ್ರವೇ ಧರ್ಮ ಮಾಡ್ಲಿಕ್ಕಾಗೋದು. ಆದ್ರೆ ನಾವು ಮಾಡೋದೆಲ್ಲ ಅಧರ್ಮ, ಅಸತ್ಯ, ಅನ್ಯಾಯ, ಕಿತ್ಕೊಳ್ಳೋದು, ಮೋಸ, ಅದು ಜೀವನ ಪರ್ಯಂತ ಅದೇ. ಎಷ್ಟು ದುಡ್ಡು ಮಾಡೋಣ, ಎಷ್ಟು ಎತ್ತಿಡೋಣ, ಎಷ್ಟು ಮಾಡೋಣ. ನಮ್ಮ ಹಿರಿಯರು ನೋಡಿ ಎಷ್ಟು ನೆಮ್ಮದಿಯಾಗಿದ್ರು. 60ಕ್ಕೆಲ್ಲ ಆನಂದಕ್ಕೆ ಹೊರಟೋಗ್ತಿದ್ರು. ಅವ್ರಿಗೆ ಇಷ್ಟು ದೀರ್ಘಾಯುಷ್ಯ ಇರಲಿಲ್ಲ ನಮ್ಮ ಹಿರಿಯರಿಗೆ. ಅಪರೂಪ ಹೇಳ್ತೀವಿ, ಯಾರೋ ಒಬ್ರು 60 ಮ್ಯಾಕ್ಸಿಮಮ್ 70 ಆನಂದವಾಗಿ ಹೊರಟೋಗ್ಬಿಡೋರು. 80 ಇದ್ದೀವಿ, 90 ಇದ್ದೀವಿ ಮಕ್ಕಳೇ, ಆರೋಗ್ಯವಾಗಿಲ್ಲ. ಆರೋಗ್ಯ ಮನಸ್ಸಿಲ್ಲ. ಹೌದು, ಯಾಕಂದ್ರೆ ಎಷ್ಟು ದುಡ್ಡು ಮಾಡ್ತೀವಿ. ಮೊನ್ನೆ ಕೂಡ ಸರಿ ಬೈದ್ಬಿಟ್ಟೆ ಅಜ್ಜಿನ. ಮೊಮ್ಮಗಳು ಈಗ ಪಾಪ ಅವಳಿಗೆ ಮದುವೆ ಆಗ ಆ ಮಗುನ ನಾನು ಆಡಿಸ್ತೀನ, ನಾನು ನೋಡ್ತೀನ. ಅಲ್ಲ ಅಜ್ಜಿ, 80 ಆಯ್ತು, ಇನ್ನು ಇಲ್ಲಿ ಕುತ್ಕೊಂಡು ಏನ್ ಮಾಡ್ತೀನಿ? ನಿನ್ಗೆ ಇನ್ನೊಂದು ಗೆರೆ ಹಾಕೋತೀಯಾ? ಏನಾದ್ರೂ ಬುದ್ಧಿ ಇದೆಯಾ? ಮಗಳು ಬದುಕು 3 ದಾರಿ ಹಾಕಿ ಕುಂತಿದೆ. ಆಗೋಯ್ತು, ಸರಿಪಡ್ಸೋಕೆ ಆಯ್ತಾ? ಸರಿ, ಮೊಮ್ಮಗಳ ಮದುವೆನಲ್ಲಿ ಒಂದು ಎಡವಟ್ಟು ನಡೀತು, ಸರಿಪಡಿಸೋಕು ಆಯ್ತಾ? ಈಗ ಮೊಮ್ಮಗಳಿಗೆ ಮದುವೆ ಆಗ್ಬಿಟ್ಟು ಇನ್ನೊಂದು, ಅದನ್ನ ಬೇರೆ ನೋಡ್ತಾ ನಾನು ಕುತ್ಕೋಬೇಕು. ಏನಾದ್ರೂ ಇದೆಯಾ? ಇದಕ್ಕೆ ನಾ ಬಂದಿದ್ದು ಈ ಹೇಸಿಗೆ ಜೀವನ, ಇದಕ್ಕೆ ನಾ ಹೇಸಿಗೆ ಹುಟ್ಟು ಅಂತೀರ. ಇದು ಕತ್ತೆಗಳು, ಹಂದಿಗಳು. ಹೌದು, ಅವಳು ಮಾಡೋ ಕೆಲಸ ಆಯ್ತು. ಪಶುಗಳ ನಾವು, ಪಶುಗಳ ತರ ಬದುಕೋಕೆ ನಾವು ಯಾರು? ದೇವಭೂಮಿ. ಎಲ್ಲೆಲ್ಲೂ ದೇವರುಗಳಪ್ಪ, ಎಲ್ಲರಲ್ಲೂ ದೇವರಪ್ಪ, ನನ್ನಲ್ಲೂ ದೇವನಿದ್ದಾನಪ್ಪ. ನಾನು ಅಂತಿಲ್ಲ, ನಾನು ಅನ್ನೋಗಿಲ್ಲ ಅಂತೀವಲ್ಲ. ಇಲ್ಲೇ ಇರೋದು ಅವನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನು ಗೊತ್ತಾ, ನಾನು ಯಾರು ಗೊತ್ತಿಲ್ಲ ಅಂತೀವಿ. ಇನ್ನು ಅದಕ್ಕೆ ಬರಬಾರದು ಕಾಯಿಲೆಗಳು, ಬರಬಾರದು ಪ್ರಭಾವಗಳು, ಬರಬಾರದು ವಿಚಿತ್ರವಾದ ಕೋರಿಕೆಗಳಲ್ಲಿ ಮನುಷ್ಯ ವಿಪರೀತ ಉನ್ಮಾದಕ್ಕೆ ಒಳಗಾಗಿ ಬಿಟ್ಟಿದ್ದಾನೆ. ಅದಕ್ಕೆ ಏಕಾದಶಿ ವ್ರತ ಇಟ್ಟಿತ್ತು. ಅದಕ್ಕೆ ತುಂಬಾ ಹಿರಿಯರು ಹೇಳ್ತಾರೆ, ನನ್ನ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಏಕಾದಶಿ ವ್ರತಂ ಪುಷ್ಕರಣಿ ಸ್ನಾನಂ ಗುರು ಸೇವನಂ. ಅಸಾಧ್ಯವಾದ ಮಾತು.
ಅಪರೂಪ ಆಗೋದೇ ಇಲ್ಲ ಅನ್ನತಕ್ಕಂಥದ್ದನ್ನ ಹೇಳ್ತಾರೆ. ಹೌದು, ಅದು ನಿಜವೇ. ಮೊದಲನೇದಾಗಿ ಕಲಿಯುಗಕ್ಕೆ ಗುರುಗಳೇ ಇಲ್ಲ, ಎಲ್ಲ ದೊಡ್ಡ ಕಳ್ಳರುಗಳೇ, ನನ್ನನ್ನು ಸೇರಿಸಿ. ಬೇಜಾರ ಮಾಡ್ಕೋಬೇಡಿ, ಎಲ್ಲೋ ನಿಮ್ಮನ್ನು ಕೂಡ ತಪ್ಪದಾರಿಗೆ ಎಳೆದಿರ್ತಾನೆ. ಎಷ್ಟೋ ಜನಕ್ಕೆ ಇಷ್ಟ ಆಗಿರೋಲ್ಲ ಕೆಲವು ವಿಚಾರಗಳು, ದಾರಿಗಳು, ಗಮ್ಯಗಳು, ಮಾತುಗಳು. ಹೌದು, ಕೃಷ್ಣರೇ ಹೇಳ್ಬಿಟ್ಟಿದ್ದಾರೆ, ಕಲಿಯುಗಕ್ಕೆ ಬಹುದೊಡ್ಡ ದೇಶದ್ರೋಹಿಗಳು ಗುರುಗಳೇ ಅಂತ. ಮನೆ ಯಾರೋ ಚಾರ್ಟರ್ ಪ್ಲೇನ್ ಬೇಕಾ ಗುರುಗಳಿಗೆ? ಹೇಳಿ ನೀವು. ಏನು VVIP ಸೆಲೆಬ್ರೇಷನು, ವೆಲ್ಕಮ್ಮು. ನೀವು ಯೋಚನೆ ಮಾಡಿ ನೋಡಿ, ನಿಜವಾದ ಗುರುವಿಗೆ ನೀವು ಸಿದ್ದೇಶ್ವರ ಗುರುಗಳನ್ನ, ಸ್ವಾಮಿಗಳನ್ನ ನೋಡಿದ್ದೀರಾ? ನೀವು ಒಂದೊಂದು ಗುರುಗಳು ಇಳಿಯೋ ಕಾರುಗಳು ನೋಡಿ, ಕೋಟಿ ಕೆಳಗಡೆ ಇರೋದೇ ಇಲ್ಲ. ನನಗೆ ಹೊಟ್ಟೆ ಉರಿ ಇಲ್ಲ. ಗುರು, ನಿಜವಾದ ಗುರುವಾದವನು ಅದ್ಯಾವುದೂ ಇಲ್ಲ, ಅವ್ನು ಸಿಗೋದೇ ಇಲ್ಲ, ಎಲ್ಲೋ ಇರ್ತಾನೆ. ಸಿದ್ದೇಶ್ವರ ಮಹಾಸ್ವಾಮಿ ಇರ್ತಾನೆ, ನಡೆದಾಡುವ ದಂತಕತೆ ಅದು. ಅಯ್ಯೋ, ನಾವೇನಾದ್ರೂ ಇವತ್ತಿನ ಕಾಲಕ್ಕೆ ನಾವು ನೋಡಿದ್ದೇವೆ ಅಂದ್ರೆ, ನಾನು ನೋಡಿದಾಗೆ 2 ಮಹಾಗುರುಗಳನ್ನ ನಾನು ನೋಡಿದ್ದೇನೆ, ತುಂಬಾ ಹತ್ತಿರದಿಂದ ನೋಡಿದ್ದಾನೆ. ಯಾರಿಗೂ ಹೇಳಲಾರದಂತ ಒಂದು ಜೀವನ ಪರ್ಯಂತ ಮರೆಯಲಾರದಂತ ಒಂದು ನೆನಪುಗಳ ಗುಚ್ಛ ಹಾಗೇ ಇಟ್ಕೊಬಿಟ್ಟಿದ್ದಾನೆ. ಒಂದು ಸಿದ್ದೇಶ್ವರ ಮಹಾಸ್ವಾಮಿಗಳು, ಇನ್ನೊಬ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ. ದಟ್ಸ್ ಇಟ್. ಈ 2 ಮಹಾ ಸಂತರನ್ನ ನೋಡಿದ್ದಾನೆ. ನಾನು ನೋಡಿದ ನಿಜವಾದ ಕಲಿಯುಗದ ಸಂತರು ನನ್ನ ಕಾಲಕ್ಕೆ. ಅವರು ಬದುಕಿದ್ದು, ಇದ್ದಿದ್ದು, ನಡೆಸ್ಕೊಂಡಿದ್ದು, ಅವರ ನಂತರವೂ, ಅವರ ಮೊದಲು, ಪ್ರತಿ ಕ್ಷಣವು. ಇನ್ನು ಯಾರ್ಯಾರನ್ನೂ ಸರ್ವಜ್ಞ ಅಂತೆ, ಇನ್ನೊಬ್ಬರಂತೆ, ಅದಂತೆ, ಇದನ್ನ ನಾನು ನೋಡಿಲ್ಲ. ನಾನಿರ್ಲಿಲ್ಲ ಆ ಕಾಲಕ್ಕೆ. ನನ್ನ ಕಾಲಕ್ಕೆ ನೋಡಿದ 2 ದೀಪ್ಯಮಾನವಾಗಿರತಕ್ಕಂಥ ದಿವ್ಯ ಜ್ಯೋತಿಗಳು, ಅದು ಎಂದೂ ಮರೆಯದ ಮಾಣಿಕ್ಯಗಳು. ಅಲ್ಲಿ ಪಲ್ಲಕ್ಕಿ ಉತ್ಸವಗಳಿಲ್ಲ, ಅದನ್ನು ತಾಳಮೇಳಗಳಿಲ್ಲ, ಆಡಂಬರವಿಲ್ಲ, ಅಲಂಕಾರವಿಲ್ಲ, ಐಶ್ವರ್ಯವಿಲ್ಲ, ಅಧಿಕಾರವಿಲ್ಲ, ಅಂತ ಯಾವುದಕ್ಕೂ ಮೋಹಕ್ಕೆ ಒಳಪಡದಂತಹ ಅಪರೂಪವಾದಂತಹ 2 ಮಹಾ ಸಂತರುಗಳನ್ನ ನಾನು ನನ್ನ ಕಣ್ಣಾರೆ ಈ ಕಾಲಕ್ಕೆ ನೋಡಿದ್ದೇನೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್. ಇದೊಂಥರ, ಹೇಗೆ ನನ್ನ ತಾಯಿ ನನ್ನ ಹೃದಯದಲ್ಲಿ ಯಾವಾಗಲೂ ಇರ್ತಾಳೋ, ಹೌದು, ಯಾವಾಗಲೂ ನನ್ನ ತಾಯಿ ಇರ್ತಾಳೋ ಹಾಗೆ ಈ ಇಬ್ಬರು ಕೂಡ ನನ್ನ ಹೃದಯದಲ್ಲಿ ಯಾವಾಗಲೂ ನೆನೆಸ್ಕೋತಿರ್ತಾನೆ. ಎಂಥ ಒಂದು ಸಂತರು, ಎಂಥ ಅವರ ಜೀವನದ ಒಂದು ವಾಕ್ಯ ಅಲ್ಲ, ಒಂದು ಅಕ್ಷರದಷ್ಟು ಪಾಲಿಸಿಬಿಟ್ರೆ ಸಾಕು. ಇನ್ನು ಹಿಂದೆ ಬಂದಿಲ್ಲ, ನನಗೆ ಗೊತ್ತಿಲ್ಲ ಮಕ್ಕಳೇ, ನಾನು ನೋಡಿಲ್ಲ, ಇನ್ನು ಮುಂದಕ್ಕೆ ಬರೋಲ್ಲ. ಕೃಷ್ಣರು ಹೇಳಿದ್ದದೆ, ಗುರುಗಳ ಪಾದ ಸೇವನಂ ಸಾಧ್ಯವೇ ಇಲ್ಲ. ಇಂಥ ಗುರುಗಳು ಇಲ್ಲವೇ ಇಲ್ವೇ. ಇನ್ನು ಯಾರು ಪಾದ ಹೋಗಿ ಮುಟ್ಟೋದು? ಪಾದ ಮುಟ್ಟೋಕ್ ಮೊದಲೇ ಅಲ್ಲಿ ಇಟ್ಟುಬಿಟ್ಟಿರ್ತಾರೆ ತಟ್ಟೆ, ಇನ್ನೊಂದು ಅಲ್ಲಿ ಹಾಕಿ ಅಂತ. ಪಾದನೇ ಮುಟ್ಟು ಅಂತಾನೆ ಇನ್ನೊಬ್ಬ. ಪಾದ ಮುಟ್ಟಿದ್ರೆ ಅವನಿಗೆ ಆಶೀರ್ವಾದ ಇಲ್ಲ ಅಂತಾನೆ. ಅಲ್ಲಿ ದಕ್ಷಿಣೆ ಹಾಕ್ಲಿಲ್ಲ ಅಂದ್ರೆ ನಮಸ್ಕಾರ ಇಲ್ಲ ಅಂತಾನೆ. ಮುಕ್ಕೋಟಿ ಏಕಾದಶಿ ಸಂಕಟದಿಂದ ಹೇಳ್ತಾರೆ. ಎಷ್ಟೋ ಕ್ಷೇತ್ರಗಳಿಗೆ ಹೋಗ್ತೇವೆ ನಾವು, ಸ್ವಾಮಿಗಳ ಪುಷ್ಕರಣಿ ಅಲ್ಲಿರುತ್ತೆ, ಅಲ್ಲೊಂದು ಸ್ನಾನ ಎಲ್ರಿಗೂ ಆಗೋಲ್ಲ, ಅದೊಂದು ತಪಸ್ಸದು. ಪುಷ್ಕರಣಿ ಸ್ನಾನ ಅಂದ್ರೆ ಎಲ್ಲ ತ್ಯಜಿಸಿ ಅದರಲ್ಲಿ ಇಳಿದು ಇನ್ನು ತ್ಯಜಿಸಿದ್ದೇನೆ ಅಂತ ನಾವೆಲ್ಲ ಅಲ್ಲಿ ಸೋಪ್ ಹಾಕೊಳಕ್ ಹೋಗಿರ್ತೇವೆ, ಇನ್ನು ಸೀಗೆಕಾಯಿ ಶಾಂಪುಗಳು ಎಲ್ಲ ಹಾಕೊಂಡು ಪುಷ್ಕರಣಿನೂ ಹಾಳು ಮಾಡಕ್ ಬಿಟ್ಟಿರ್ತಾರೆ. ಆ ಪುಷ್ಕರಣಿ ಮುಳುಗ್ದೆ, ಈ ಪುಷ್ಕರಣಿ ಮುಳುಗ್ದೆ, ಕಾಶಿ ಪುಷ್ಕರಣಿ ಮುಳುಗ್ದೆ, ಗಂಗಾ ಪುಷ್ಕರಣಿ ಮುಳುಗ್ದೆ, ಗೋದಾವರಿ ಪುಷ್ಕರಣಿ ಮುಳುಗ್ದೆ, ಭೀಮಾ ಪುಷ್ಕರಣಿ, ಇದು ಮಾತಾಡ್ತೇವಿ ವಿನಾ ನಾವು ಏನೆಲ್ಲ ತ್ಯಜಿಸಿ ಬಂದ್ವಿ? ಖಂಡಿತ ನಾವು ತ್ಯಜಿಸೇ ಇಲ್ಲ, ಇನ್ನೂ ಅಂಟಿಸ್ಕೊಂಡು ಬಂದ್ಬಿಟ್ಟಿದ್ದೇವೆ. ಅದಕ್ಕೆ ಹೇಳ್ತಾರೆ ಮಹಾಸಂತರು, ಸ್ವಾಮಿ ಪುಷ್ಕರಣಿ ಸ್ನಾನ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸ್ನಾನ ಅಂದ್ರೆ ಏನು ಗೊತ್ತಾ? ಕೊಳೆ ತೆಗೆಯುವುದು. ಅದಾದ್ರು ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಇನ್ನಷ್ಟು ಅಂಟ್ಕೊಂಡು ಬರೋದಲ್ಲ. ನನ್ನ ಸೊಸೆ ಏನ್ ಮಾಡ್ತಿರ್ಬೋದು ಅಂತ ಪುಷ್ಕರಣಿಲಿ ಸ್ನಾನ ಮಾಡೋವಾಗಲೇ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟವಳ, ನಮ್ಮ ಅತ್ತೆ ಪುಷ್ಕರಣಿ ಸ್ನಾನಕ್ಕೆ ಹೋಗಿದ್ದಾಳ, ಅವಳ ಆಸ್ತಿ ನಾನು ಎಷ್ಟು ಮಾಡ್ಕೋಬೇಕು? ಇವೇ ಅದಕ್ಕೆ ಕೃಷ್ಣನ್ ಹೇಳಿರೋದು, ಸ್ವಾಮಿ ಪುಷ್ಕರಣಿ ಸ್ನಾನ ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸು ಗಲೀಜು, ದೇಹದ ಗಲೀಜಲ್ಲ ಅದು, ಇಡೀ ನಾಡಿ ನರ ಒಂದೊಂದು ರೋಮದಲ್ಲೂ
ನಮ್ಮಲ್ಲಿ ಗಲೀಜು ಬುದ್ಧಿ ಇದೆ. ಯಾರಾದ್ರೂ ಹಾಳಾಗೋಗ್ಲಿ, ಸ್ನಾನ ಮಾಡ್ತಿದ್ರು ಅಷ್ಟೇ. ನಾನು ಮಾತ್ರ ಚೆನ್ನಾಗಿರ್ಬೇಕು, ಮೇಲ್ನೋಟಕ್ಕೆ ಮಾತ್ರ ವಿಭೂತಿಧಾರಿಗಳು, ರುದ್ರಾಕ್ಷಿಧಾರಿಗಳು, ಓಹೋ ಆಹಾ ಆ ರೂಪ ಅಲಂಕಾರ ಮಾತು. ಈ ಲೋಕದಲ್ಲಿ ತುಂಬಾ ಚೆನ್ನಾಗಿ ಯಾರು ಮಾತಾಡ್ತಾನೋ ಅವನೇ ನಿಮಗೆ ಇಟ್ಟ ಬೊಕ್ಕ ಅಂತ ನಮ್ಮ ಗುರುಗಳು ಕೃಷ್ಣರೇ ಹೇಳಿರೋದು, ನಾನಲ್ಲ. ನೀವು ಕೆದಕ್ ನೋಡಿ, ಧರ್ಮರಾಯರು ಹಾಗೂ ಪಾಂಡವರ ಸಮೇತ ಕಲಿಯುಗ ಹೇಗಿರುತ್ತೆ ಅಂದ್ರೆ ಹೇಳಿದ್ರು, ಕಲಿಯುಗದ ಮೊಟ್ಟ ಮೊದಲ ಲಕ್ಷಣ ಏನು ಗೊತ್ತಾ? ತುಂಬಾ ಚೆನ್ನಾಗಿ ಮಾತಾಡೋನೆ ಕುದಿಗೆ ಕುಯ್ಯೋನು, ತುಂಬಾ ಚೆನ್ನಾಗಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ, ಏಕಾದಶಿ ವ್ರತವನ್ನ ಸಾಮಾನ್ಯರು ಯಾರು ಮಾಡಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬಿಟ್ಟಿದ್ರು. ಇವೆಲ್ಲ ಹೇಳ್ಕೊಡುದು, ಸುಮೇ ನೀವ್ ಏನ್ ಅನ್ಕೋತೀರಿ ನೀವು? ನಾವು ಎಷ್ಟು ಏಕಾದಶಿ ವ್ರತ ಮಾಡಿದೀವಿ ಗೊತ್ತಾ? ಎಷ್ಟು ಏಕಾದಶಿ ಅಂತ ನನಗೆ ತುಂಬ ತಿಳಿದ ಗುರುಗಳು, ಹೆಸರು ಹೇಳೋಕೆ ಇಷ್ಟ ಇಲ್ಲ, ಏಕಾದಶಿ ವ್ರತದ ಒಂದು ನಿಯಮ ಅವರಿಂದ ಕಲಿತೆ. ಅವ್ರ ಮನೆಗೆ ಹೋಗಿದ್ದೇವೆ ಆಕಸ್ಮಿಕವಾಗಿ, ದೇವರಿಗೆ ದೀಪ ಹಚ್ಚಿದ್ದಾರೆ, ಅಲ್ಲೊಂದು ಪತ್ರೆ ಇಟ್ಟಿದ್ದಾರೆ, ಪುಷ್ಪ ಇಟ್ಟಿದ್ದಾರೆ ಅಷ್ಟೆ. ಬಂದಿದ್ದೀವಿ, ಕಾಫಿ ಇಲ್ಲ, ಒಂದು ಲೋಟ ನೀರು ಕೊಟ್ಟಿಲ್ಲ, ಪ್ರಸಾದನೂ ಕೊಟ್ಟಿಲ್ಲ. ಗುರುಗಳ ಮುಖ ನೋಡ್ತಿದ್ದೀನಿ, ಹಿಂಗೆ ಅಂತಿದ್ದಾರೆ ಸುಮ್ಮನಿರೋ ಅಂತ. ಆದರೂ ನಾನು ತಡಿಲಾರ್ದು, ಗುರುಗಳೇ ಹಸುವೆ, ಏನಾದರೂ ಪ್ರಸಾದ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಏಕಾದಶಿ ಪ್ರಸಾದ ಇಲ್ಲ ಅಂತ ಹೇಳ್ಬಿಟ್ಟು. ಇದೇನೋ ಇದು, ಏಕಾದಶಿ ವ್ರತಕ್ಕೂ ಬಂದಿರೋ ಅತಿಥಿಗೆ ಕೊಡೋ ಪ್ರಸಾದಕ್ಕೂ ನಾವೇನು ಮಾಡೇ ಇಲ್ಲ. ಇದು ಏಕಾದಶಿ ವ್ರತ. ಒಂದು ಅತಿ ದೊಡ್ಡ ನಿಯಮಗಳಲ್ಲಿ ಅತ್ಯಂತ ದೊಡ್ಡ ನಿಯಮ ಏನು ಗೊತ್ತಾ? ಏಕಾದಶಿ ದಿನ ಏನು ಮಾಡಲ್ಲ. ಭಗವಂತನಿಗೆ ನೈವೇದ್ಯ ಇಲ್ಲ, ನಿನಗೆಲ್ಲಿಂದ ನೈವೇದ್ಯ ಅಂತ ಲೆಕ್ಕ ಹಾಕೊಳ್ಳಿ. ಭಗವಂತನಿಗೂ ಕೂಡ ಏಕಾದಶಿ ವ್ರತವೇ ಇದು. ಅದಕ್ಕೆ ನಮ್ಮ ಗುರುಗಳು ಹೇಳೋದು, ಏಕಾದಶಿ ವ್ರತವನ್ನ ಸಾಮಾನ್ಯರು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ 24 ಏಕಾದಶಿಗಳು ತಪ್ಪಿಸ್ಕೊಂಡ್ರು, ಏನೋ ಒಂದು ಕಾರಣ, ಇನ್ನೆಲ್ಲೋ ಇನ್ಯಾವುದೋ ನೆಕ್ಸ್ಟ್ ಏಕಾದಶಿ ಮಾಡೋಣ, ಅದೇ ಏಕಾದಶಿ ಮಾಡೋಣ, ಇದು ಅದು ಅಂತ ಹೇಳಿ ಕಟ್ಟ ಕಡೆದಾಗಿ ಈ ಒಂದು ಮುಕ್ಕೋಟಿ ಏಕಾದಶಿ ಆದ್ರೂ ಮಾಡ್ರು ಅಂತ ಒಂದು ಏಕಾದಶಿ ಇಟ್ರು. ಅತಿ ಮುಖ್ಯವಾಗಿ ವೈಜ್ಞಾನಿಕವಾಗಿ ಮುಕ್ಕೋಟಿ ಏಕಾದಶಿ ಎಲ್ಲರೂ ಮಾಡಬೇಕು. ಎಲ್ಲರೂ ವೈಜ್ಞಾನಿಕವಾಗಿ, ಇದು ನಮ್ಮ ಹಿಂದೂ ಪರಂಪರೆಯ, ನಮ್ಮ ಸನಾತನ ಧರ್ಮದ ಅತ್ಯುತ್ಕೃಷ್ಟವಾಗಿರತಕ್ಕಂಥ ಒಂದು ನಿಯಮ. ತುಂಬಾ ಜನ ಗೊತ್ತಿಲ್ಲ. ದ ಸೈನ್ಸ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನೋಬೆಲ್ ಪ್ರೈಸ್ ತಗೊಂಡಿದ್ದಾರೆ, ನಂಬ್ತೀರಾ? ಈ ಉಪವಾಸದ ಬಗ್ಗೆಯೇ ಒಬ್ಬ ಜಪಾನ್ ಸೈಂಟಿಸ್ಟ್ ನೊಬೆಲ್ ಪ್ರೈಸಸ್ ಏನೋ ಪಡೆದಿದ್ದಾರೆ. ಸಮಥಿಂಗ್ ಮೆಡಿಕಲ್ ಒಂದು ದೊಡ್ಡದಾದಂತ ಆವಿಷ್ಕಾರ ಅಂತ ಏನಿಲ್ಲ. ಯುಗಾದಿಗಳಿಂದಲೂ ಅನಾದಿ ಕಾಲದಿಂದಲೂ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಉಪವಾಸ ಇದ್ರೆ ಹಿಂಗಾಗುತ್ತೆ, ಅದ್ರಲ್ಲೂ ಮುಕ್ಕೋಟಿ ಏಕಾದಶಿ ಮಾಡಿದ್ರೆ ಹಾರ್ಟ್ ಅಟ್ಯಾಕೇ ಬರೋಲ್ಲ ಅನ್ನೋ ಮಾತು. ಅಂದ್ರೆ ಚೆನ್ನಾಗಿ ತಿಂದು ತಿಂದು ಕೊಬ್ಬುಗಳೆಲ್ಲ ಈ ಥಂಡಿಗಾಲಕ್ಕೆ ನರಗಳಿಂದ ಶಿಂಕ್ ಆಗ್ತವೆ. ಕಟ್ಟಿರೋ ಕೊಬ್ಬು ಹಿಂಗ್ ಹೋಗಲ್ಲ, ಒಳಗಡೆ ಅಡ್ಡ, ರಕ್ತ ಹೋಗಕ್ ಅಡ್ಡ ಹಿಂಗ್ ಮುಚ್ಕೊಂಡಿದ್ದೆ ಎಲ್ಲಿ ಇನ್ನೂ ಕಟ್ಕೊಬಿಡ್ತು. ಒಳಗಡೆ ಹಿಂಗೆ ಗ್ರೀಸ್ ಕಟ್ಕೊಂಡಂಗೆ ಕಟ್ಕೊಬಿಟ್ಟಿರುತ್ತೆ ನಮ್ಮ ನಾಡಿ ನರ ಅಪಧಮನಿಗಳಲ್ಲಿ. ಹಿಂಗ್ ಮುಚ್ಕೊಂಡಿದ್ದೆ ಎಲ್ಲೋಗುತ್ತೆ ರಕ್ತ, ಈ ಪೈಪೇ ಮುಚ್ಕೊಬಿಟ್ಟಿದೆ. ಇರೋ ಕೊಬ್ಬು ಕರಗಿಸ್ಬೇಕು. ಚಳಿಗಾಲ ಸ್ಟ್ರೋಕ್ ಹೊಡೆಯೋದು ಜಾಸ್ತಿ, ಪ್ರೆಷರ್ ಹೊಡೆಯೋದು ಜಾಸ್ತಿ, ವರ್ಟಿಗೋ ಪ್ರಾಬ್ಲಮ್ ಬರೋದು ಜಾಸ್ತಿ. ಇದನ್ನ ಮಾಡೋಕ್ ಹೇಗೆ? ಅಮ್ಮ ಹಿರಿಯರು ಆಗಲೇ ಮುಕ್ಕೋಟಿ ಏಕಾದಶಿನ ಈ ಮಾರ್ಗಶಿರ ಧನುರ್ಮಾಸ ಶೂನ್ಯ ಮಾಸದಲ್ಲೇ ಇಟ್ಟಿರೋದು ಇದಕ್ಕೆ. ಮಾಡ್ರೋ ಉಳ್ಕೋತೀರಾ, ಇಲ್ಲ ಹೋಯ್ತೀರಾ ಶಿವ ಅಂತ. ನಿಮ್ಮ ಅರ್ಧಂಬರ್ಧ ಕೆಲಸ, ಅರ್ಧಂಬರ್ಧ ಇದು ಅಂತ ಒಂದು ನಿಯಮ ಮುಕ್ಕೋಟಿ ಏಕಾದಶಿ ಎಲ್ಲರೂ ಮಾಡಬೇಕು. ಆದ್ರೆ ಅಲ್ಲೂ ಒಂದು ನಿಯಮಗಳಿದೆ ಏಕಾದಶಿಗೆ.
ಏಕಾದಶಿ ವ್ರತ ಅಂದ್ರೆ ನಾನು ಹೇಳಿದ ನಮ್ಮ ಗುರುಗಳ ಮನೆಯಲ್ಲಿ ಪ್ರಸಾದ ಸಮೇತ ಇಲ್ಲ. ನೀವು ನಂಬಲ್ಲ, ಅದು ಕೂಡ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಅಂದ್ರೆ ಒಬ್ರು ಕೆಲಸದವನ್ನ ಕಲ್ತ್ಬಿಟ್ಟು, ನೋಡೋ ನಾನು ಒಳಗಡೆ ಹೋಗ್ತೀನಿ, ಎದುರುಗಡೆ ಮನೆಯಲ್ಲಿ ಒಂದು ಮರ ಇದೆ, ಗೊವ್ವ ಚೇಪೆಕಾಯಿ ಹಣ್ಣು ಬಿಟ್ಟಿದೆ, ನೀನು ಹೋಗ್ಬಿಟ್ಟು ಅವ್ರನ್ನ ಕೇಳ್ಬಿಟ್ಟು ಕಿತ್ಬಿಟ್ಟು ಹಂಗೆ ಕೊಟ್ಬಿಟ್ಟು ಅವ್ನ ಹಂಗೆ ಕಳಿಸ್ಬಿಡು, ನನಗೆ ಗೊತ್ತಾಗೋದು ಬೇಡ, ನಾನು ನೋಡೋದು ಬೇಡ, ಕೇಳೋದು ಅಂತ ಹೇಳ್ಬಿಟ್ಟು ಒಳಗಡೆ ಹೊಟ್ಟೋದು. ಅಷ್ಟು ನಿಯಮ. ಯಾರಿಗೂ ಕಿತ್ತು ಪ್ರಸಾದ ಕೊಡೋದು ಕೂಡ ಏಕಾದಶಿ ದಿನ ನೆನೆಸ್ಕೊಳ್ಳೋದು ಇಲ್ಲ, ನೋಡುವುದೂ ಇಲ್ಲ. ಆದ್ರೆ ನಮ್ಮ ಮನಸ್ಸು ಮಾತ್ರ ದ್ವಾದಶಿ ಪಾರಾಯಣಕ್ಕೆ ಏನೇನು ಮಾಡ್ಕೊಳ್ಳೋಣ, ಏನು ಹೋಳಿಗೆಗಳು ಮಾಡ್ಕೊಳ್ಳೋಣ, ಏನು ಕಜ್ಜಾಯಗಳು ಮಾಡ್ಕೊಳ್ಳೋಣ, ಇಷ್ಟು ನಿಯಮಗಳು ಹಾಕೋಬಿಟ್ಟಿರ್ತೇವೆ. ಹೌದು, ಏಕಾದಶಿ ವ್ರತ ಅಂದ್ರೆ ಒಂದು ತೊಟ್ಟು ನೀರು ತಗೊಳ್ಳೋ ಆಗಿಲ್ಲ, ಇನ್ನೊಂದು ಗೊತ್ತಿದೆಯಾ, ನಿದ್ದೆಯೂ ಮಾಡೋ ಆಗಿಲ್ಲ. ಪರಿಪೂರ್ಣವಾಗಿ ದ್ವಾದಶಿ ಬರೋವರೆಗೂ ಜಪ ತಪ ಕದಲದೆ ಧ್ಯಾನಾಸಕ್ತನಾಗಿರಬೇಕು ಅನ್ನತಕ್ಕಂಥದ್ದು ಹೇಳುತ್ತೆ. ತಪಸ್ಸಿನ ತಲ. ಅದಕ್ಕೆ ಅದನ್ನೆಲ್ಲ ಮಿಸ್ ಮಾಡ್ಕೊಂಡು ಬಂದ್ರು. ಈ 3 ಕೋಟಿ ದೇವತೆಗಳ ಅನುಷ್ಠಾನ ಒಂದನ್ನೇ ಈ 1 ಕೋಟಿ ಏಕಾದಶಿಯ ದಿನ ಪಡೆಯಬಹುದು. ಇದನ್ನು ಮಾಡೋದ್ರಿಂದ ಆರೋಗ್ಯ ಚೇತರಿಕೆ, ಇರೋ ಕೊಬ್ಬು ಕರಗಿ, ಹಸಿವೆಗೆ ಏನು ಇಲ್ವಲ್ಲ ಅಂತ ಇರೋ ಕೊಬ್ಬನ್ನು ಕರಗಿಸುತ್ತೆ, ಹಿಂಗ್ ಟೈಟ್ ಆಗಿರೋ ಬಿಸಿ ಎತ್ತುತ್ತೆ. ನೀವು ಗಮನಿಸಿ ನೋಡಿ, ಹಸಿವೆಯಿಂದ ಇದ್ರೆ ಈ ಬಾಡಿ ಎಲ್ಲ ಹೀಟು, ನಿದ್ದೆ ಮಾಡಿಲ್ಲ ಅಂದ್ರೆ ಇದ್ದಿದ್ದು ಹೀಟ್ ಆಗ್ಬಿಡುತ್ತೆ, ನಿದ್ದೆ ಬರೋಲ್ಲ ಹಸಿವೆಯಿಂದ ಇದ್ರೆ. ಅಂತ ಈ ಟೈಟ್ ಕೊಬ್ಬು ಕರಗಿಸ್ಲಿಕ್ಕೆ ಶುರು ಮಾಡುತ್ತೆ. ರಕ್ತ ಪರಿಚಲನೆ ಆನಂದವಾಗಿರುತ್ತೆ, ಆರೋಗ್ಯವಂತ ಅಂತ. 3 ಕೋಟಿ ಏಕಾದಶಿ ಮೊಟ್ಟ ಮೊದಲ ವೈಜ್ಞಾನಿಕ ಬಲ ನಿಮ್ಮನ್ನು ಉಳಿಸೋದೆ. ಇದು ವೈದಿಕ ಬಲ ಅಂತ ಹೇಳ್ತೀವಿ. ಇದನ್ನೇ ವಿಜ್ಞಾನ ಅಂದ್ರೆ ನಾವು ಹೇಳ್ತೀವಿ ಸುಜ್ಞಾನ. ಜ್ಞಾನ ಅಲ್ಲ, ವಿಜ್ಞಾನವಲ್ಲ, ಅದಕ್ಕೆ ಮೀರಿದ ಪರಾಕಾಷ್ಠತೆ ಸುಜ್ಞಾನ. ಯಾ ದೇವಿ ಸರ್ವಭೂತೇಷು ಸುಜ್ಞಾನ ರೂಪಿತೆ ಸಂಸ್ಥಿತ. ನಮಸ್ತಸ್ತೆ 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 ನಮೋ ನಮಃ. ನಮ್ಮ ವೈದಿಕ ಮಹಾಪರಂಪರೆಗೆ ನಾವು ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು. ಇನ್ನು ಇದೇ ರೀತಿ ಏಕಾದಶಿ ಬಿಟ್ರೆ ಉಪವಾಸ ಇನ್ಯಾವುದೂ ಇಲ್ವಾ ಗುರುಗಳೇ? ಇದಾವೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ಶಿವರಾತ್ರಿಗೆ ಉಪವಾಸ ಪ್ಲಸ್ ಜಾಗರಣೆ ಅಲ್ಲೂ ಮಾಡ್ತಾರೆ, ಗಮನಿಸ್ ನೋಡಿ. ಅದೇ ಅರ್ಥ, ಸಿದ್ಧ ಆಗೋ ಅಂತ. ಅದಾದ ಮೇಲೆ ಇನ್ನೊಂದಿದೆ, ಯಾರಿಗೂ ಗೊತ್ತಿಲ್ಲ, ವೈದಿಕ ಪರಂಪರೆಗೆ ಮಾತ್ರ ಗೊತ್ತಿದೆ. 4 ಬಾರಿ ನಾವು ಈ ರೀತಿ ನಿಯಮಗಳನ್ನ ಕೆಲವು ಸಂದರ್ಭದಲ್ಲಿ ಮಾಡ್ತೇವೆ. ಒಂದು ಏಕಾದಶಿ. ಏಕಾದಶಿಯಲ್ಲಿ ಅತ್ಯಂತ ದೊಡ್ಡ ಏಕಾದಶಿ ಮುಕ್ಕೋಟಿ ಏಕಾದಶಿ. 24 ಏಕಾದಶಿಗಳಲ್ಲಿ ದೊಡ್ಡದು ನಿರ್ಜಲ ಏಕಾದಶಿ. ದೊಡ್ಡ ನೀರು ಸಮೇತ, ಬರೀ ಶ್ವಾಸ ಅಷ್ಟೇ, ಗಾಳಿ ಅಷ್ಟೇ, ಭಗವಂತನೇ ನೆನೆಸ್ಕೊಳ್ಳೋದು. ಅದೇ ರೀತಿ ಶಿವರಾತ್ರಿ, ಜಾಗರಣ, ಉಪವಾಸ. ಇನ್ನೊಂದಿದೆ, ಯಾವುದು ಗೊತ್ತಾ? ರಾಮನವಮಿ. ತುಂಬಾ ಜನ ಗೊತ್ತಿಲ್ಲ. ಫುಲ್ ಪಾನಕ ಹಂಚಬೇಕು, ಕೋಸಂಬರಿ ಹಂಚಬೇಕು, ನೀವು ತಿನ್ನೋ ಹಾಗಿಲ್ಲ. ತುಂಬಾ ತಿಳಿದ ವೈದಿಕ ಪರಂಪರೆ ಅವತ್ತು ಕೂಡ ತಿನ್ನುವುದಿಲ್ಲ. ಅದೊಂದಾಯ್ತ್ರ. ಇನ್ನೊಂದು ದಿನವಿದೆ, ಗೋಕುಲಾಷ್ಟಮಿ. ಗೋಕುಲಾಷ್ಟಮಿ ಆ ದಿನವೂ ಅಷ್ಟೇ ಕೃಷ್ಣ ಬರ್ತಾನೆ ಅಂತ ಆ ಗೋಕುಲಾಷ್ಟಮಿಯ ದಿನ ಹಾಗೇ ಕೂತಿರ್ತವೆ. ಕೃಷ್ಣನ ಆನಂದ, ಕೃಷ್ಣನ ಪೂಜೆ, ಕೃಷ್ಣನ ಜಪ, ಕೃಷ್ಣ 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 ಅಂತ ಹೇಳ್ಬಿಟ್ಟು ಕೂಡ ಅತ್ಯಂತ 4 ಶ್ರೇಷ್ಠ ಉಪವಾಸಗಳು. ಅಂದ್ರೆ ಉಪವಾಸ ಅಂದ್ರೆ ಏಕಾಗ್ರತೆ, ಭಗವಂತನ ಮೇಲೆ ಇನ್ಯಾವುದೋ ಏಕಾಗ್ರತೆ ಬರಬಾರದು. ಅವನ ಮನಸ್ಸು ಚಂಚಲ, ಹಸಿವೆ ಆಗಿದೆ, ನಿದ್ದೆ ಇಲ್ಲ, ಪರಿಪೂರ್ಣವಾಗಿ ನಾಳೆ ಬೆಳಗ್ಗೆ ದ್ವಾದಶಿ ಆರಂಭ ಆಗಿದ್ದೆ, ವಾಟ್ ಎವರ್ ದ ಕಾಸ್ಟ್, ಒಂದ್ ಸ್ವಲ್ಪ ತುಳಸಿ ತೀರ್ಥ ಆದ್ರೂ ಬಾಯಿಗೆ ಹಾಕೋಬಿಡ್ಬೇಕು. ದ್ವಾದಶಿ ಪಾರಾಯಣ ಅಂದ್ರೆ ಅದು. ಪೂರ್ತಿ ನಿದ್ದೆ ಇಲ್ಲ, ಊಟ ಇಲ್ಲ, ನೀರು ಇಲ್ಲ, ಎಂಥದಿಲ್ಲ, ಅನವರತ ಕೇಶವ ಕೇಶವ ಶಿವ
ದುರ್ಗಾ, ನಿಮಗೆ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದು ಏಕಾದಶಿಯ ನಿಯಮ. ಅಂದ್ರೆ ಏಕಾದಶಿ ಅಂದ್ರೆ ಏಕಾಗ್ರತ. ಏನಕ್ಕೆ ಏಕಾದಶಿ 11ನೇ ತಿಥಿಗೆ ಕೊಟ್ಟರು? ನಮ್ಮಲ್ಲಿರುವ ಪಂಚೇಂದ್ರಿಯಗಳು ಹಾಗೂ ಅರಿಷಡ್ ವರ್ಗಗಳನ್ನ ಕಂಟ್ರೋಲ್ ಮಾಡಬೇಕು ಎಂದು. ಪಂಚೇಂದ್ರಿಯಗಳು ಗೊತ್ತೇ ಇದೆ ನಿಮಗೆ, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಸ್ಪರ್ಶ, ಕೇಳಿಸ್ತಕ್ಕಂಥದ್ದು, ಹೌದಲ್ವಾ? ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಎಲ್ಲರಲ್ಲೂ ಜಾಸ್ತಿಯೇ. ಈ ನಾಲ್ಗೆ ನೋಡಿ, ಅದಕ್ಕೆ ಹೋಟ್ಲುಗಳು ಜಾಸ್ತಿ, ಅದಕ್ಕೆ ಹೋಟ್ಲುಗಳು ಮುಳುಗ್ತಿರೋದು ಜಾಸ್ತಿ. ಎಲ್ಲೋ ಒಂದು ಹೋಟ್ಲ್ ಇರೋದು, ನೆಮ್ಮದಿಯಾಗಿದ್ದ ಅವನು, ಇವತ್ತು ಪ್ರತಿ ಮನೆಯೂ ಹೋಟ್ಲ್ ಆಗ್ಬಿಟ್ಟಿದೆ. ಬಟನ್ ಒತ್ತಿದ್ರೆ ಸ್ವಿಗ್ಗಿ, ಇಲ್ಲ ಡನ್ಸೋ. ಅವ್ರಿಗೆ ಹುಟ್ಟೋ ಮಗು ಯಾವುದು? ಟೊಮ್ಯಾಟೊ. ನಮ್ ಗುರುಗಳು ಹೇಳೋದು. ಇನ್ನೂ ಒಂದು ತುಂಬಾ ಚೆನ್ನಾಗಿ ಹೇಳ್ತಾರೆ ನಮ್ ಗುರುಗಳು. ನಮ್ಮ ಮಕ್ಕಳನ್ನೆಲ್ಲ ವಿದೇಶಕ್ಕೆ ಕಳಿಸ್ಬಿಟ್ರು. ಮತ್ತೆ ಗುರುಗಳೇ, ವಿದೇಶಿ ನಾಯಿಗಳೆಲ್ಲ ತಗೊಬಂದು ಮನೇಲಿ ಇಟ್ಕೊಬಿಟ್ಟವ್ರು. ಹೌದು, ನೀವು ನೋಡಿ, ಯಾರನ್ನು ಕೇಳಿದ್ರು ಈ ಡಾಗ್ ಇದೆ, ಆ ಡಾಗ್ ಇದೆ, ಇಂಥದ್ದಿದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಬೇರೆ ಹೆಸರುಗಳು ಬೇರೆ ಅಂತೆ ಅವ್ರಿಗೆ. ಡಾಗ್ ರಮೇಶ್, ಡಾಗ್ ಸುರೇಶ್, ಡಾಗ್ ಲಕ್ಷ್ಮಿ, ಏನೇನೋ ಹೆಸರುಗಳು. ಇದೇ ರಾಮ, ಇದೇನಿದು ನಾಯಿಗೆ ನಾನು ಎಲ್ಲೂ ಕೇಳಿರೋದು, ಇದೇನು 20,000, 1 ಲಕ್ಷ, ಏನು ಹಿಂಗೂ ಇರುತ್ತಾ ನಾಯಿಗಳಿಗೆ? ಮನುಷ್ಯರಿಗೆ ಯಾರು ಕೇಳೋರೇ ಇಲ್ವಲ್ಲ. ಅಯ್ಯೋ, ನಮ್ಮ ಭಿಕ್ಷುಕರುಗಳು, ನಮ್ಮ ಪಾಪ ಕೂಲಿ ಕಾರ್ಮಿಕರು, ಅವ್ರನ್ನ ಒಂದ್ ಒಳ್ಳೆ ಬಟ್ಟೆ ಕೊಡೋಣ, ಕಸ ಎತ್ತವ್ರಿಗೆ ಒಂದ್ ಒಳ್ಳೆ ಬಟ್ಟೆ, ಇನ್ನೊಂದಿಲ್ಲ. ಈ ನಾಯಿಗಳಿಗೆ ಯಾರೋ ಹಾಕೊಂಡು ಕಾರಲ್ಲಿ ಬೇರೆ, ಇವ್ರ ಮನೆ ಬಂಗಾರ ಹೋಗುವ ನಾನು ನೋಡಿದ್ದೇನೆ, ಬೆನ್ಸ್ ಕಾರಲ್ಲೆಲ್ಲ ಇಟ್ಕೊಂಡು ಕರ್ಕೊಂಡು ಹೋಗೋದು. ಅಯ್ಯೋ ಅಯ್ಯೋ ಅಯ್ಯೋ, ಬದುಕು ಹಿಂಗೂ ಬದುಕ್ಬೋದ? ಯಾರಾದ್ರೂ ಯಾವತ್ತಾದ್ರೂ ಆಲೋಚನೆ ಮಾಡಿದಾರ? ಅಯ್ಯೋ, ಪೌರ ಕಾರ್ಮಿಕರ ಕೈಯಲ್ಲಿ ಒಂದೊಳ್ಳೆ ಗ್ಲೌಸ್ ಇಲ್ವೇ, ಒಂದೊಳ್ಳೆ ಮಾಸ್ಕ್ ಇಲ್ವೇ? ವಾರ ವಾರ ಹೋಗ್ಬಿಟ್ಟು ಅವ್ರಿಗೊಂದೊಳ್ಳೆ ಬಟ್ಟೆ ಕೊಡೋಣ, ಒಂದೊಳ್ಳೆ ಶೂ ಕೊಡೋಣ, ಒಂದೊಳ್ಳೆ ಮಾಸ್ಕ್ ಕೊಡೋಣ. ಖಂಡಿತ ಇಲ್ಲ. ಇಂಥ ಡಾಗುಗಳು, ಫಿಶ್ಗಳು ಬೇರೆ, ಅದು ಲಕ್ಷ ರೂಪಾಯಿಂದ, ಕೋಟಿ ರೂಪಾಯಿಂದ ಇದೆಯಂತೆ. ಇನ್ನೇನು ಮುಕ್ಕೋಟಿ ಏಕಾದಶಿ ಹೇಳ್ಕೊಡೋದು ಇವ್ರಿಗೆ ಬಿಡಿ. ಇಲ್ಲಿಗೆ ಬಂದು ನೆಲೆಸಿಬಿಟ್ಟಿದೆ ಅರಿಷಡ್ ವರ್ಗಗಳು. ನಾಲ್ಗೆ, ಕಣ್ಣು, ನೋಡುತ್ತಲೇ ಇರೋದು. ಅಯ್ಯಯ್ಯೋ, ಬಂಗಾರದ ಅಂಗಡಿಗಳು. ಅದಕ್ಕೆ ಬಂಗಾರ ನೋಡಿ, ನಾನು ಹೇಳ್ದಾಗೆ 1 ಲಕ್ಷ ದಾಟುತ್ತೆ ಡಿಸೆಂಬರ್ಗೆ ಅಂದೆ. ಈ ಡಿಸೆಂಬರ್ಗೆ 2026ಕ್ಕೆ 2 ಲಕ್ಷ ಅಂದಿದ್ದು ಆಲ್ರೆಡಿ 1,40,000 ರೂಪಾಯಿ ಗಂಟೆ ಹೊಡೆದಾಗ ಆಗ್ಬಿಟ್ಟಿದೆ. ನನಗೆ ಅನ್ಸೋ ಹಾಗೆ ಈ ಯುಗಾದಿ ಅಷ್ಟರಲ್ಲಿ, ಇಲ್ಲ ಅಂದ್ರೆ ಈ ಜೂನ್ ಅಷ್ಟರಲ್ಲಿ ಬಂದು ನಿಂತ್ಕೊಬಿಡ್ತಾನೆ 1.25 ಲಕ್ಷ. 10 ಗ್ರಾಮ್ ಬಡವ ಇನ್ ಬಂಗಾರ ತಗೊಂಡಾಗೆ. ಒಡವೆ ಮಾತ್ರ ತಗೋಬೇಡಿ, ಹೇಳ್ತಲೇ ಇದ್ದಾನೆ. ಒಡವೆ ತಗೊಂಡ್ರಿ ಅಂದ್ರೆ ನೀವು 20% ಸ್ಟ್ರೈಟ್ ಅವೇ ನೀವು ಸ್ಟ್ರೈಟ್ ಅವೇ 20% ಕಳ್ಕೊಬಿಟ್ರಿ. ಯಾರು ಒಡವೆ ತಗೊಳ್ಳೋದು ಈ ವರ್ಷದಿಂದ ಬಿಟ್ಬಿಡಿ. 2026ರಿಂದ ಮುಕ್ಕೋಟಿ ಏಕಾದಶಿಗೆ ಅದೊಂದು ಕಂಟ್ರೋಲ್ ಮಾಡ್ಕೊಂಡು ಆಗೋಲ್ಲ. ಅವ್ರದ್ದು ನೆಕ್ಲೆಸ್ ನೋಡಿದ್ದೆ, ನಮ್ಗೆ ತಯ್ಯ ಕಣ್ಣು ನೋಡಿದ್ದೆ, ಆ ಮೂಗು, ಈ ಸೆಂಟು, ಆ ಸೆಂಟು, ಬಾಯಿ ಕಂಟ್ರೋಲ್ ಇಲ್ಲ, ಪ್ರತಿಯೊಂದು ಕಾಮ ಕಂಟ್ರೋಲ್ ಇಲ್ಲ, ಕ್ರೋಧ ಕಂಟ್ರೋಲ್ ಇಲ್ಲ, ಮತ್ಸರ ಇನ್ನೊಬ್ಬ ಚೆನ್ನಾಗಿದ್ದಾನಂದ್ರೆ. ಅದಕ್ಕೆ ಇವೆಲ್ಲ ಈ 11ನ್ನ ಯಾರು ನಿಯಂತ್ರಿಸ್ತಾನೋ, ಅದಕ್ಕೆ ಹೇಳಿದ್ದು ನಿಜವಾಗಲೂ ಏಕಾದಶಿ ವ್ರತವನ್ನ ಯಾರೂ ಮಾಡಲು ಸಾಧ್ಯವಿಲ್ಲ ಅಂತ ಗುರುಗಳು ಹೇಳಿರೋದಿದೆ. ಈ 11ರಲ್ಲಿ ಯಾವ್ದಾದ್ರು ಒಂದು ಕಂಟ್ರೋಲ್ ಇದೆಯಾ? ಪಕ್ಕದಲ್ಲಿ ಬಜ್ಜಿ ಬಂದಿದೆ ಅಂತಿರ್ತೇವೆ. ಒಂದೊಳ್ಳೆ ಶರ್ಟ್ ನೋಡಿದ ತಕ್ಷಣ ಡಮ್ ಡಮಾಲ್ ಡಿಮಿಲ್ ಅಂತ ಇರ್ತೇವೆ. ಯೋಚನೆ ಮಾಡಿ ನೋಡಿ, ಏನು ಮಾಡೋದಪ್ಪ, ಯಾವ ತರ ಮಾಡೋದಪ್ಪ? ಇದು ಲೆಕ್ಕ ಹಿಂಗಾಗ್ಬಿಟ್ಟಿದೆ. ಸೊ ಏಕಾದಶಿ ವ್ರತ ಅಂತ ಹೇಳಿದ ತಕ್ಷಣ ಇವುಗಳಲ್ಲಿ ಯಾವ್ದಾದ್ರೂ ಒಂದೊಂದು ಸ್ವಲ್ಪ ಆದ್ರೂ ಬಿಟ್ಟು ಕೊಡೋ ಒಂದು ಪ್ರಯತ್ನ ಮಾಡಿ. ನಾಲ್ಗೆ ರುಚಿಯೋ, ನೋಡೋ ಭಾವವೋ, ಆ ಒಂದು ಆಲೋಚನೆಯೋ, ಕ್ರೋಧವೋ, ವಿಪರೀತ ಕಾಮವೋ, ವಿಪರೀತ ಮೋಹವೋ, ವಿಪರೀತ ಮತ್ಸರ ಭಾವವೋ, ಏನ್ ಮಾಡೋಣ ಮಕ್ಕಳು? ಅದನ್ನೇ ಈ 11 ಸೇರಿಸಿ ಏಕಾದಶಿ ಅಂದ್ರೆ ತ್ಯಾಗ ಮಾಡಬೇಕು. ಆಗ ನಿಜವಾದ ಏಕಾದಶಿ. ಇನ್ನಷ್ಟಿದೆ ಈ ಮುಕ್ಕೋಟಿ ಏಕಾದಶಿಯ ಬಗ್ಗೆ ತಿಳಿಸ್ತೇನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮುಕ್ಕೋಟಿ ಏಕಾದಶಿಗೆ ಉತ್ತರದ ಬಾಗಿಲಿಗೆ ಹೋಗ್ಬೇಕು ಅಂತ ಮಾತಿದೆ. ಉತ್ತರದ ಬಾಗಿಲು ತೆಗೆದಿರ್ತಾರೆ ಅಂತ. ಉತ್ತರ ಅಂದ್ರೆ ಮೃತ್ಯುಂಜಯ ಬಾಗಿಲು, ಮೃತ್ಯುವನ್ನೇ ಗೆದ್ದ ಬಾಗಿಲು. ದಕ್ಷಿಣದ ಬಾಗಿಲೇನು ಹೇಳಿ, ಅಂತ ದೊಡ್ಡವನಾದ್ರೂ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಿಸೋದು ಜೀವ ಬಿಟ್ಟಿದ ತಕ್ಷಣ. ಸ್ಮಶಾನ ದಕ್ಷಿಣದಲ್ಲೇ, ಯಮ ಅಲ್ಲೇ ಇರೋದು. ಯಮನಿಗೆ ವಿರುದ್ಧವಾಗಿರೋದು ಯಾವುದು? ಮೃತ್ಯುಂಜಯ, ಹಿಮಾಲಯ, ಕೇಶವ, ಬದ್ರಿನಾಥ್, ಕೇದಾರ್ನಾಥ್ ಎಲ್ಲ ಉತ್ತರವೇ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಆಕ್ಚುಲಿ ಇವತ್ತು ಎಲ್ಲಾ ಕಡೆ ಉತ್ತರದ ಬಾಗಿಲು ದೇವಸ್ಥಾನಗಳು ಇಟ್ಟಿದ್ದಾರೆ. ಒಳ್ಳೇದೆ, ನಮ್ಮ ಸಂಪ್ರದಾಯ, ಪೂಜೆ, ಹೋಗೋದು ಬರೋದು, ನಮ್ಮಲ್ಲಿ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಆಚರಣೆ ನಮ್ಮ ಹಿಂದೂ ಸಂಪ್ರದಾಯಕ್ಕೆ. ಆದರೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಈ ಸಂಪ್ರದಾಯ ಇರುವುದು ಒಂದೇ ಒಂದು ದೇವಸ್ಥಾನದಲ್ಲಿ. ಅದನ್ನ ಎಲ್ಲಾ ಕಡೆ ತಗೊಬಂದ್ರು, ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಿಜವಾಗ್ಲೂ ವೈದಿಕವಾಗಿರೋದು ತಿರುಚಿ ಶ್ರೀರಂಗಂನಲ್ಲಿ ಈ ಒಂದು ವೈದಿಕ ವೈಷ್ಣವ ಪರಂಪರೆಯ ಬಹುದೊಡ್ಡ ಆಚರಣೆ ಉತ್ತರದ ಬಾಗಿಲಿನಿಂದ ಇವತ್ತು ಪ್ರವೇಶ. ಅದು ಎಲ್ಲ ದೇವಸ್ಥಾನಗಳಿಗೂ ಹರಡಿದ್ದಾರೆ. ಒಳ್ಳೇದೇ, ಹೋಗ್ಬನ್ನಿ, ತಪ್ಪು ಅನ್ನೋಂತ ನಾನು ಹೇಳಲ್ಲ. ಯಾಕಂದ್ರೆ ಇವತ್ತಾದ್ರೂ ದೇವರನ್ನ ನೆನೆಸ್ಕೊಳ್ಳಿ ಹೋಗಿ. 3 ಕೋಟಿ ದೇವತೆಗಳನ್ನ ಆ ಒಂದು ನೆನೆಸ್ಕೊಳ್ತಕ್ಕಂಥ ಒಂದು ಪ್ರಭಾವ ಇದು ಆರಂಭ ಆಗಿದ್ದೆ ತಿರುಚಿ ಶ್ರೀರಂಗಂನಿಂದ. ಆಂಡಾಳ್, ಅದಕ್ಕೆ ಧನುರ್ಮಾಸದಲ್ಲಿ ರಂಗನಾಥರು ದರ್ಶನ, ಕಾವೇರಿ ಸ್ನಾನ, ರಂಗನಾಥ ದರ್ಶನ. ಅಷ್ಟು ದೂರ ಆಗ್ಲಿಲ್ಲ ಗುರುಗಳೇ. ನಮ್ಮ ಕಾವೇರಿ ಸ್ನಾನ, ರಂಗನಾಥ ದರ್ಶನ, ಶ್ರೀರಂಗಪಟ್ಟಣ, ಇಲ್ಲ ನಮ್ಮ ಮಧ್ಯರಂಗ ಇದಾವಲ್ವಾ, ಇಲ್ಲ ನಮ್ಮ ಮಾಗಡಿ ರಂಗ, ಇಲ್ಲ ಅರಸೀಕೆರೆ ರಂಗ, ಇಲ್ಲ ನಮ್ಮ JP ನಗರದಲ್ಲಿ ಇರ್ತಕ್ಕಂಥ ರಂಗ, ಎಲ್ಲರೂ ರಂಗರೇ, ಅವೆಲ್ಲ ಏನಿಲ್ಲ. ಆದ್ರೆ ನಾ ಹೇಳಿದ್ನಲ್ಲ, ಉತ್ತರದ ಬಾಗಿಲಿಗೆ ಹೋಗ್ಬಿಟ್ರೆ ನಮ್ಗೆ ಪುಣ್ಯ ಬಂದ್ಬಿಡುತ್ತೆ, ಉತ್ತರದ ಬಾಗಿಲಿಗೆ ಹೋಗ್ಬಿಟ್ರೆ ಸ್ವರ್ಗ ಬಂದ್ಬಿಡುತ್ತೆ, ಸ್ವರ್ಗದ ಬಾಗಿಲು ತೆಗೆದಿರ್ತಾರೆ. ಇಂಥ ಕಟ್ಟು ಕಥೆಗಳು, ಬುರುಡೆ ಕಥೆಗಳೆಲ್ಲ ಬಿಡಬೇಡಿ. ಯಾಕಂದ್ರೆ ನೀವು 11ರಲ್ಲಿ ಒಂದು ಬಿಟ್ಟಿರೋಲ್ಲ. ಆಮೇಲೆ ಇನ್ನೊಂದು ಏಕಾದಶಿಗೆ ಒಂದು ನಿಯಮ ಐತೆ, ಯಾರು ಉಪವಾಸ ಮಾಡಬಾರದು ಅಂತನೂ ಹೇಳಿದೆ. ಇದು ನಿಮಗೆ ಗೊತ್ತಿದೆಯಾ? ಯಾರು ಉಪವಾಸ ಮಾಡಬಾರದು ಅದು ತಿಳ್ಕೊಳ್ಳಿ. ಎಲ್ಲರೂ ಮಾಡ್ಬಿಡ್ತೇವೆ. ಶುಗರ್ ಇರೋರು ಮಾಡಕ್ ಹೋದ್ರೆ ಸೀದಾ ಹೋಗ್ತೀರಿ. ಅದು ನಮ್ಮ ವೈದಿಕ ಮೊದಲೇ ಹೇಳಿಟ್ಟಿದೆ. ಯಾರಿಗೆ ಆಹಾರ ಹಾಕದೇ ಇದ್ದರೆ ಅವನ ಪ್ರಾಣಕ್ಕೆ ಕುತ್ತು ಅಂದ್ರೆ ಅಂಥವರು ವ್ರತವನ್ನು, ಏಕಾದಶಿ ಉಪವಾಸ ಮಾಡಬಾರ್ದು. ದೇವ್ರನ್ನ ಹೋಗಿ ನೋಡ್ಬೋದು, ಒಂದು ಸಣ್ಣ ಫಲಹಾರ ತಗೋಬೋದು, ಅವ್ರು ತೊಂದರೆ ಇಲ್ಲ. ಯಾರಿಗೆ ವೈದ್ಯಕೀಯವಾಗಿ ಅತಿ ಮುಖ್ಯವಾಗಿ ದೇಹಕ್ಕೆ ಊಟ ಹಾಕ್ತಿದ್ರೆ ಅವನೇ ಇಲ್ಲ, ಇನ್ಯಾವ ವ್ರತ, ಯಾವ ದೇವರು, ಅಷ್ಟೇ ಮುಗೀತು. ಎಲ್ಲ ದೇವಸ್ಥಾನಗಳು ಬಂದಾಗ್ಬಿಡುತ್ತೆ. ದೇವಸ್ಥಾನದ ಪ್ರಧಾನ ಅರ್ಚಕರಿಗೆ ಶುಗರ್ ಇದೆ, ಅಲ್ಲಿ ಮುಗೀತು. ನಾನು ಇರ್ತೇನೆ ಅಂದ್ರೆ ಇದು 400 ಎಗಿರಿ, ಇಲ್ಲ ಅಂದ್ರೆ 20 ಡೌನ್ ಆಗ್ಬಿಟ್ಟು ಡಮಲ್ ಆಗ್ಬಿಡ್ತಾರೆ. ನಾನು ಅಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಡಿ, ಹುಚ್ಚುತನ ಆಯ್ತಾ. ಇದೊಂದು. ಎರಡನೇದು ಹೇಳ್ತಾರೆ, ತುಂಬಾ ಪರಿಶ್ರಮ ಪಟ್ಟು ಕೆಲಸ ಮಾಡುವವರು ಕೂಡ ಏಕಾದಶಿ ವ್ರತ ಮಾಡುವ ಅವಶ್ಯಕತೆ ಇಲ್ಲ. ಭಗವಂತ ನಿಮ್ ಕೆಲಸದಲ್ಲೇ ಇದೆ. ಪರಿಶ್ರಮ, ಬಂಡೆ ಹೊಡೆಯೋರು, ಕಲ್ಲು ಹೊಡೆಯೋರು, ಸೆಕ್ಯೂರಿಟಿ ಗಾರ್ಡ್ಗಳು, ಪೊಲೀಸ್ ಅವರು, ರೋಡ್ ಕಂಟ್ರೋಲ್ ಮಾಡುವಂಥವ್ರು, ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥವ್ರು, ಡ್ರೈವರ್ಗಳು, ನೀವು ಉಪವಾಸ ಮಾಡಿಬಿಟ್ಟಿರಿ ಸ್ವಾಮಿ, ಆಕ್ಸಿಡೆಂಟ್ಗಳೇ. ಯಾಕಂದ್ರೆ ನಿಮ್ಮ ಕೆಲಸನೇ ಹಾಗೆ, ನಿಮ್ಮ ಕೆಲಸವೇ ಅಂಥವ್ರು ಉಪವಾಸ ಮಾಡಿದ್ರೆ ನೀವು ಬಿದ್ದೋಗ್ಬಿಡ್ತೀರಿ ಸ್ವಾಮಿ. ಕೂಲಿ ಕಾರ್ಮಿಕರು, ಮನೆ ಕಟ್ಟುವಂಥವ್ರು, ಸೆಕ್ಯೂರಿಟಿ ಗಾರ್ಡ್ಗಳು, ಬಿಲ್ಡಿಂಗ್ ಮೆಟೀರಿಯಲ್ ಕೆಲಸ ಮಾಡೋರು, ಬಂಡೆ ಹೊಡೆಯೋರು, ರೈತರು, ಗದ್ದೆಗಳಲ್ಲಿ ಕೆಲಸ ಮಾಡೋರು, ಹೊಲಗಳಲ್ಲಿ ಕೆಲಸ ಮಾಡೋರು, ಅಷ್ಟೇ ಹೊಲದಲ್ಲಿ ಹಂಗೆ ಹೊರ್ಕೊಬಿಡ್ತೀರಿ ನೀವು. ಆಮೇಲೆ
ಹೊಲದಲ್ಲಿ ಏನು 24 ಗಂಟೆ ಇವತ್ತು ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದವರೆಗೂ ದ್ವಾದಶಿ ಹುಟ್ಟೋವರೆಗೂ ತೊಟ್ಟು ನೀರು ಕುಡಿಯುವಾಗಿಲ್ಲ. ಹಂಗಾಗ್ಬಿಟ್ರೆ ಕೆಲ್ಸಗಳೇ ಹರ್ಕತ್ತೆ. ಅದನ್ನು ಕೂಡ ವೈದಿಕವಾಗಿ ಹೇಳಿದ್ದಾರೆ. ಯಾರು ಪಾರಿಶ್ರಾಮಿಕ ತಿಂದ್ರೇನೆ ಅವ್ರು ಕೆಲಸ ಮಾಡಕ್ಕಾಗೋದು, ಇಲ್ಲ ಅಂದ್ರೆ ಇಲ್ಲ ಅನ್ನೋವ್ರಿಗೆ ನೀವು ಬಂದು ಉಪವಾಸ ಇದ್ಬಿಟ್ಟು ಕೆಲಸ ಮಾಡಿ ಅಂದ್ರೆ ಮುಗಿದೋಯ್ತು. ಯಾರಾದ್ರೂ ಅಂತ ಕೆಲಸ ಮಾಡಿಬಿಟ್ಟಿರ ಆಮೇಲೆ ನೇರವಾಗಿ ಹೇಳ್ತಿದ್ದೇನೆ, ತಪ್ಪು ತಿಳ್ಕೊಬೇಡಿ. ಇದು ನನ್ನ ಗುರುಗಳಿಂದ ತಿಳ್ಕೊಂಡು ಬಂದು ನಿಮ್ಗೆ ಹೇಳ್ತಿರ್ತಕ್ಕಂಥ ಏಕಾದಶಿ ವ್ರತದ ಸಂಕಲ್ಪಗಳು. ಸಾರ್ ಮಾಡಿಲ್ಲ, ನಮ್ಗೆ ಕೆಲಸ ಮಾಡದೆ ಬದುಕಿಲ್ಲ ಸಾರ್, ಯಾರ್ದೋ ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಯಾರೋ ಬಟ್ಟೆ ಒಗೆಯೋ ಕೆಲ್ಸಕ್ಕೆ ಹೋಗ್ತೀವಿ, ಯಾವ್ದೋ ಐರನ್ ಕೆಲಸ ಸಾರ್, ಕಬ್ಣ ಹೊಡೆಯೋ ಕೆಲಸ ಸಾರ್, ಸೆಕ್ಯೂರಿಟಿ ಕೆಲಸ ಸಾರ್, ಪೊಲೀಸ್ ಕೆಲಸ ಸಾರ್, ಡ್ರೈವರ್ ಕೆಲಸ ಸಾರ್. ಮಕ್ಕಳೇ, ನಿಮ್ ಪಾದಕ್ಕೆ ನಮಸ್ತೆ, ನೀವೇ ನನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಇದು ಹೇಳ್ಬಿಟ್ಟಿದ್ದಾನೆ. ಏಕಾದಶಿ ವ್ರತ ಮಾಡಿಬಿಡ್ತಾರೆ, ಪರವಾಗಿಲ್ಲ, ಒಂದು ಸಣ್ಣ ಫಲಹಾರ ತಗೊಳ್ಳಿ. ಸಣ್ಣದಾಗ ತುಂಬಾ ತುಪ್ಪ, ತುಂಬಾ ಕರೆದಿದ್ದು ಏನು ಬೇಡ, ಒಂದು ಹಣ್ಣು ಹಂಪಲು ಈ ತರ ಲೈಟ್ ಫುಡ್ ತಗೊಳ್ತಕ್ಕಂಥದ್ದು ಮಾಡಿ. ಅಟ್ಲೀಸ್ಟ್ ಅದಾದ್ರೂ ಮಾಡ್ಕೊಳ್ಳಿ, ಊಟ ನಿಲ್ಲಿಸ್ಬೇಡಿ, ತಿನ್ನಿ. ಒಂದು ವೈದ್ಯಕೀಯವಾಗಿ. ಎರಡನೇದು ಪಾರಿಶ್ರಾಮಿಕ ವ್ಯಕ್ತಿಗಳು, ಪರಿಶ್ರಮ ಪಟ್ಟು ಕೆಲಸ ಮಾಡತಕ್ಕಂಥವರು. ಇನ್ನು ಮೂರನೇದು ಅತಿ ಮುಖ್ಯವಾಗಿ 8 ವರ್ಷದ ಒಳಗಿನ ಮಕ್ಕಳು, 80 ವರ್ಷ ದಾಟಿದ ವಯಸ್ಕರು. ಆಗೋಲ್ಲ, ಅಲ್ಲಿ 80 ದಾಟಿರೋರ್ಗೆ ಒಂದು ತಿನ್ನೋದೇ ಒಂದಿಷ್ಟು, ಒಂದು ತುತ್ತು, ಅದನ್ನು ನಿಲ್ಲಿಸ್ಬಿಟ್ಟು ಕಳಿಸ್ಬಿಡಿ. ಅದನ್ನು ನಿಲ್ಲಿಸ್ಬಿಟ್ಟು ಕಳಿಸ್ಬಿಡಿ. ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಒಂದು ನಿಯಮ ಇದೆ ಮಕ್ಕಳೇ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಊಟ ಬಿಟ್ಟು ಸಾಯಬಾರದು, ಗೊತ್ತಿದ್ಯಾ? ಕೆಲವರು ಊಟ ಬಿಟ್ಬಿಡ್ತೀವಿ, ನೀರು ಬಿಟ್ಬಿಡ್ತೀವಿ, ಉಪವಾಸವಿದ್ದು ದೇಹ ದಂಡನೆ ಮಾಡಿ ಪ್ರಾಣ ಬಿಡುತ್ತೇವೆ ಅಂದ್ರೆ ಘೋರಾತಿ ಘೋರ ಪಾಪ, ಗೊತ್ತಿದೆಯಾ? ತುಂಬಾ ತಿಳಿದಂತ ಯಾರಾದ್ರೂ ಆಚಾರ್ಯ ಪರಂಪರೆಯನ್ನ ಕೇಳಿ ನೋಡಿ. ಇಲ್ಲೊಬ್ಬ ವೈಷ್ಣವನಿದ್ದಾನೆ, ಮಹಾಗ್ನಿ ಇದ್ದಾನೆ, ಅವನಾಗಿ ಭಗವಂತ ಕರೆಯೋವರೆಗೂ ಈ ಉರಿತಿರೋ ಬೆಂಕಿಗೆ ಒಂದು ತುಪ್ಪ ಹಾಕ್ತಾನೆ ಇರ್ಬೇಕು. ನಾವು ಸ್ವಲ್ಪ ಸೇವಿಸ್ಬೇಕು. ನಾವು ಉಪವಾಸ ದಂಡನೆ ಪೂರ್ತಿಯಾಗಿ ಹಾಕಿ ನಾನು ನೀರು ತಗೊಳ್ಳಲ್ಲ, ಊಟ ತಗೊಳ್ಳಲ್ಲ, ಹಂಗೆ ಇದ್ದು ಜೀವ ಬಿಟ್ಟು ಅಂದ್ರೆ ಮಹಾ ಘೋರಾತಿ ಘೋರ ಪಾಪ, ಗೊತ್ತಿದ್ಯಾ? ಅದಕ್ಕೆ 8 ವರ್ಷದ ಒಳಗಿನ ಮಕ್ಕಳಿಗೆ ಬಾಲರು ಅಂತ ಹೇಳ್ತೇವೆ. ಸೊ ಅವರಿಗೆ ಮಡಿ ಇಲ್ಲ, ವ್ರತ ಇಲ್ಲ, ಅವ್ರು ತಿನ್ಬೋದು. 80 ವರ್ಷ ದಾಟಿ ಬಿಟ್ಟಿದೆ, ಅಲ್ಲೂ ಉಪವಾಸ ಮಾಡಿಸ್ತಕ್ಕಂಥದ್ದಿಲ್ಲ. ಆಯ್ತು, ವಯಸ್ಸಾದವ್ರು ನಮ್ಮ ಮುಂದ್ಗಡೆ ಇರಬೇಕು, ಅವ್ರ ಅನುಭವ ನಮಗಿರ್ಬೇಕು. ಅವ್ರ ಅನುಭವ ನಮಗ್ ಬೇಕು, ಅವ್ರನ್ನ ಮಲಗಿಸ್ಬಿಡೋದಲ್ಲ ಅಂತ ಕೆಲಸ ಮಾಡಿಬಿಟ್ಟಿರಿ. ಸೊ ಏಕಾದಶಿಗೆ ಯಾರು ಪ್ರಸಾದ ಸೇವಿಸಬಾರದು, ಸೇವಿಸಬೇಕು, ಹೇಗೆ ಸೇವಿಸಬೇಕು, ಏಕಾದಶಿ ಅಂದ್ರೆ ಏನನ್ನು ತ್ಯಜಿಸಬೇಕು, ಇದೆಲ್ಲ ಗೊತ್ತಾಯ್ತು ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ಶುಕ್ರನ ಸಾರದಲ್ಲಿದ್ದು, ಶುಕ್ರ ನಿಮಗೆ ಭಾಗ್ಯದಲ್ಲಿರೋದು ಭಾಗ್ಯೋದಯದ ಮಾತು, ವ್ಯವಹಾರ, ವ್ಯಾಪಾರ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅವಕಾಶಗಳ ಸಂಗಮ. ವೃಷಭ ರಾಶಿ ಸ್ವಲ್ಪ ಖರ್ಚು. ಶುಕ್ರ ಅಂದ್ರೇನೆ ಖರ್ಚು, ಭೋಗಕ್ಕೆ, ಆನಂದಕ್ಕೆ, ನ್ಯೂ ಇಯರ್ ಸೆಲೆಬ್ರೇಷನ್ ವೃಷಭ ರಾಶಿಗೆ ಇವತ್ತಿನಲ್ಲೇ ಆರಂಭ ಆಗ್ಬಿಟ್ಟಿದೆ. ಆಯ್ತಾ? ಸೊ ಇಟ್ಸ್ ಅ ಬ್ಯೂಟಿಫುಲ್ ಡೇ. ತಲೆಯನ್ನು ಕೆಡ್ಸ್ಕೋಬೇಡಿ, ನಷ್ಟ ಅಂತ ಏನಲ್ಲ, ಸುಮ್ಮನೆ ಅನ್ನೆಸರಿ ಖರ್ಚುಗಳು ಮಾಡ್ಕೋತೀರಿ. ಮಿಥುನ ರಾಶಿ ನ್ಯೂ ಇಯರ್ ಇವತ್ತಿಂದಲೇ ಹೋಗಿ ದೈವ ದರ್ಶನ, ಗುರು ದರ್ಶನ, ವಿಷ್ಣು ದರ್ಶನ, ಲಕ್ಷ್ಮೀ ಪ್ರಾಪ್ತಿ, ಸ್ನೇಹಿತರು, ಆತ್ಮೀಯರು ಎಲ್ಲ ಒಂಥರ ಆನಂದದ ಮಹಾಪರಾಕಾಷ್ಠ ಮಿಥುನಕ್ಕೆ. ಕಟಕ ರಾಶಿ ಸ್ವಲ್ಪ ತೊಳಲಾಟ. ಊರೆಲ್ಲ ಹಬ್ಬ ಮಾಡ್ತವ್ರೆ, ನನ್ನ ಕೈಲಾಗ್ಲಿಲ್ಲ. ಊರೆಲ್ಲ ಏಕಾದಶಿ ವ್ರತ ಮಾಡ್ತವ್ರೆ, ಮನೆಯವ್ರು ಮಾಡಿದ್ರು, ನನ್ನ ಮನೇಲಿ ಪುರುಡ ಆಯ್ತು, ಸೂತ್ಕ ಆಯ್ತು, ಇನ್ನೊಂದಾಯ್ತು. ಪರವಾಗಿಲ್ಲ ಮಕ್ಕಳೇ, ಭಗವಂತ ಎಲ್ಲೂ ಇಲ್ಲೋ, ನಾನು ಅಲ್ಲೆಲ್ಲೋ ಹೋಗ್ಲಿ. ನಾನೇ ಹೇಳಿದ್ನಲ್ಲ ಮಕ್ಕಳೇ, ಏಕಾದಶಿ ವ್ರತಕ್ಕೆ ನೀವೆಲ್ಲೂ ಹೋಗೋದ್ ಬೇಕಿಲ್ಲ, ಇಲ್ಲೇ ಇಟ್ಕೊಂಡು ಕೂತ್ಕೊಂಡು ನೀವು ಎಲ್ಲಿ ಕುಳಿತಿರೋ ಅಲ್ಲಿ ಭಗವಂತನಿದ್ದಾನೆ. ಎಲ್ಲಿಲ್ಲ ಭಗವಂತ ತೋರ್ಸಿ, ಎಲ್ಲಿಲ್ಲ, ಎಲ್ಲಿ ಗಾಳಿ ಇಲ್ಲ ಹೇಳಿ, ಎಲ್ಲಿ ಉಸಿರಿಲ್ಲ, ಎಲ್ಲಾ ಕಡೆ ಇದೆ ತಾನೆ. ಅದಕ್ಕೆ ಹೇಳೋದು
ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಸೊ ಆ ಹರಿನ್ ನೋಡಿಲ್ಲ ಅಂತ ಯಾಕೆ ಅನ್ಕೋತೀರಾ? ವಾಯುದೇವರನ್ನ ನೆನೆಸ್ಕೊಳ್ಳಿ, ರಾಘವೇಂದ್ರರನ್ನ ತೀರ್ಥರನ್ನ ನೆನೆಸ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ, ಏನು ತೊಂದರೆ ಇಲ್ಲ. ಆನಂದೋ ಬ್ರಹ್ಮ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಭಾಗ್ಯದಲ್ಲಿದ್ದಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರನಿದ್ದಾನೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬ ಅನುಕೂಲವನ್ನ ನೋಡತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಕಾಂಡಿಮೆಂಟ್ಸ್, ಜ್ಯೂಸು, ಹಣ್ಣು, ಮೇಕಪ್ಪು, ಈವೆಂಟ್ ಮ್ಯಾನೇಜ್ಮೆಂಟ್, ಅದ್ಭುತ. ಕನ್ಯಾ ರಾಶಿ, ಜ್ಯೋತಿಷ್ಕರಾಗಿದ್ದೀರಿ. ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ಆಗಮ, ವಾಸ್ತು, ಆರ್ಕಿಟೆಕ್ಚರ್, ಇಂಟೀರಿಯರ್, ಫರ್ನಿಚರ್, ಕಲಾಕಾರರು, ಅದ್ಭುತವಾದಂಥ ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಕೇಂದ್ರದಲ್ಲೇ ಚಂದ್ರ ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಕಾರ, ಆತ್ಮೀಯರ ಸಹಕಾರ, ಒಂದು ರೀತಿ ಆತ್ಮೀಯರನ್ನ ಭೇಟಿ ಮಾಡತಕ್ಕಂಥದ್ದು, ವೃತ್ತಿಲಿ ತೊಂದರೆ ಇಲ್ಲ. ಬ್ಯೂಟಿಫುಲ್. ತುಂಬಾ ತುಂಟುತನ ಇವತ್ತು, ಸ್ವಲ್ಪ ಕಾಮದ ಚಿಂತೆ, ಭೋಗದ ಚಿಂತೆ, ಹೊಸ ಬಟ್ಟೆ ತಗೋಣ, ನ್ಯೂ ಇಯರ್ಗೆ ಅಂತ ಡಿಸ್ಕೌಂಟ್ಸ್ ಕೊಟ್ಟಿರ್ತಾರೆ ಅಂತ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋದು. ಸುಮ್ಮನೆ ಹೋಗಿ ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ, ಮುಖ್ಯವಾಗಿ ತುಲಾ ರಾಶಿಯವರು. ವೃಶ್ಚಿಕ ರಾಶಿ, ಚಂದ್ರ 6ನೇ ಮನೆ ಚೆನ್ನಾಗಿದೆ. ಶುಕ್ರ ನಿಮ್ಮ ಧನಸ್ಥಾನ, ಸ್ವಲ್ಪ ಬಾಧಕಾಧಿಪತಿ ಆದರೂ ತೊಂದರೆ ಏನಿಲ್ಲ, ಅಂತ ಒಂದು ವಿಘ್ನಗಳು ಮಾಡತಕ್ಕಂಥದ್ದು ಏನೂ ಇಲ್ಲ. ದೈವ ದರ್ಶನ, ಗುರು ದರ್ಶನ. ಸ್ತ್ರೀಯರಿಗೆ ಸಂಬಂಧಿತ ಒಂದು ಸ್ವಲ್ಪ ಒತ್ತಡ, ನೋವುಗಳು ಸ್ತ್ರೀಯರಿಗೆ ಇರ್ತವೆ. ಕೆಲವೊಂದು ಸ್ತ್ರೀಯರಿಗೆ ಗುಪ್ತ ಸಮಸ್ಯೆಗಳಿರ್ತವೆ, ಹೇಳ್ಕೊಡಲ್ಲ ಪಾಪ. ಅಂಥದ್ದೊಂದು ಸಮಸ್ಯೆಗಳಿಂದ ಇರ್ತಕ್ಕಂಥ ಒಂದು ಸ್ವಲ್ಪ ತಲ್ಲಣ, ಅಷ್ಟೇನು ತೊಂದರೆ ಇಲ್ಲ. ಧನುಸು ರಾಶಿ, ಪೂರ್ಣ ಮುಕ್ಕೋಟಿ ಏಕಾದಶಿ, ದೈವ ದರ್ಶನ, ಆತ್ಮೀಯರ ದರ್ಶನ, ಪ್ರಸಾದ ಸೇವನ, ಪುಣ್ಯಕ್ಷೇತ್ರಕ್ಕೆ ಹೋಗೋದು, ಗುರುಗಳ ದರ್ಶನ ಮಾಡೋದು, ಇವೆಲ್ಲವೂ ಪಡೆಯತಕ್ಕಂಥ ಅದ್ಭುತವಾದಂಥ ದಿನ. ಆರೋಗ್ಯದ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಶುಗರ್ ಇದ್ರೆ, ಥೈರಾಯ್ಡ್ ಇದ್ರೆ, ಸ್ವಲ್ಪ ಪೈಲ್ಸ್ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಉಲ್ಪಣಿಸ್ತ. ಮಕರ ರಾಶಿ, ಖಂಡಿತ ಇವತ್ತು ಶಾಪಿಂಗ್ ಮಾಡೋದು, ಟ್ರಾವೆಲ್ ಮಾಡೋದು, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ಆಮದು, ಎಕ್ಸ್ಪೋರ್ಟು, ಈ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅನುಕೂಲಕರ. ಕುಂಭರಾಶಿ, ಕುಂಭದ್ರೋಣ ಮಳೆ. ವೃತ್ತಿಪರವಾಗಿಯೂ, ವ್ಯಾಪಾರ ಪರವಾಗಿಯೂ, ವ್ಯವಹಾರ ಪರವಾಗಿಯೂ, ಕುಟುಂಬ ಪರವಾಗಿಯೂ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಲಾಭಕರ. ಬಟ್ಟೆ, ಬಂಗಾರ, ವಜ್ರ, ವೈಡೂರ್ಯ, ಜ್ಯೋತಿಷ್ಯ, ಪ್ರಯಾಣ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್, ಕ್ಲಬ್ಬು, ಪಬ್ಬು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಮೀನರಾಶಿ, ನಿಮಗೂ ಚೆನ್ನಾಗಿದೆ, ಬಟ್ ಅಷ್ಟಮಾಧಿಪತಿ ಆಗಿರುವುದರಿಂದ ಸ್ವಲ್ಪ ವ್ಯವಹಾರಗಳಲ್ಲಿ ಜಾಗ್ರತೆ. ಈ ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಕಲಾ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೆಷರ್ ಬಿಟ್ರೆ ಮಿಕ್ಕಂತೆ ಉದ್ಯೋಗ, ನಿತ್ಯ ಪ್ರಸಾದ, ನಿತ್ಯ ದೈವ ದರ್ಶನದಲ್ಲಿ ಯಾವುದೇ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.